ಕುರಿ 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 ಸೂಪರ್ ಕುರಿ. ನೆಂಟ್ರು ಪಂಡ್ರು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಗೆ ಯಾರು ಲೆಕ್ಕ ಇಲ್ಲ. ಸೂಪರ್ ಕುರಿ. ನಿಮ್ಮ ಕೂರಿ ಮಾಡಿ ನಿಮ್ಗೆ ನಸ್ಲೇಬೇಕು ಅನ್ನೋ ಏಮು ನಮ್ಗೆ ಎಲ್ಲ. ಕುರಿ 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 ಕುರಿ. ಮನಗಿನ ರೋಡು ಕಾಡು ಅಂಗಡಿ ಬೀದಿ ಮಾಲು ಪಾಲು ನಮ್ದೇ ಎಲ್ಲ. ಗೊತ್ತು ಇಲ್ದೆ ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡು ಹೋದ್ರು ಅಣ್ಣ ತಮ್ಮ. ಕೂರಿ 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 ನಗ್ಬೇಕು ನಗ್ಬೇಕು ನಗ್ತಾನೆ ಇರ್ಬೇಕು. ಕುರಿ ನೀವು ಆದ್ಮೇಲೆ ನಗ್ಕೊಂಡೇ ಹೋಗ್ಬೇಕು. ಕೂತ್ಕೊಳ್ರಿ. ನಾನೇ ಹೋಗಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬನ್ನಿ ಇಲ್ಲಿ ಬಂದು ಕೂತ್ಕೊಳ್ಳಿ. ಅಕ್ಕಪಕ್ಕ ಗಂಡಸರು ಕೂತಿದ್ರಿ ಬಿಡ್ರಿ. ಊರು ಉತ್ತರ ಕರ್ನಾಟಕ ಅಲ್ವೇ? ಉತ್ತರ ಕರ್ನಾಟಕ ನಿಮ್ಮದು. ಯೋಗ ತೊಗೊಂಡು ಹುಟ್ಟಿದ್ಯಾ ನೀನು? ರಿತಿಕ್ ರೋಷನ್ ಗೊತ್ತಲ್ಲ? ರಿತಿಕ್ ರೋಷನ್. ಹಾಂ, ರಿತಿಕ್ ರೋಷನ್ ಗೊತ್ತಾ? ಹೀರೋ. ಅವ್ರ ಯೋಗ ತೊಗೊಂಡು ಹುಟ್ಟಿದ್ಯಾ ನೀನು, ಕರೆಕ್ಟಾ? ನಿನಗೇನೋ ಒಂದು ಆರು ಇರಬೇಕಲ್ಲ. ಆರು ಏನಿದೆ ನೋಡಿದ್ಯಾ? 6 ಬೆರಳು. ಕಾಲ್ಗೂ ಇರಬೇಕಲ್ಲ? ಕಾಲಿಗಿದೆಯಾ? ಒಂದು ಕಾಲಿಗಿದೆ. ಇರಲಿ. ನಿಂದು ರಿತಿಕ್ ರೋಷನ್ ಯೋಗ ಇದೆ ನಿಂದು. ಒಳ್ಳೆ ಯೋಗದಲ್ಲಿ ಹುಡ್ದವ್ ನೀನು. ನಿನ್ನ ಮುಖದಲ್ಲಿ ನಿನ್ನ ಲಕ್ಷಣ ಇದೆ. ನೀ ಕೋಳಿ ಅಂಗಡಿಯಲ್ಲಿ ಏನೋ ಕೆಲಸ ಮಾಡ್ತೀಯಾ? ಕೋಳಿ ಇದರಲ್ಲಿ ಮೊಟ್ಟೆ ಏನಾದರೂ ಇಟ್ಟಿದ್ದನ್ನ ಏನಾದ್ರು ಸೈಡ್ಗೆ ಎತ್ತಿಡ್ತೀಯಾ ಅಥವಾ ಹೇಗೆ? ಇಟ್ಟ ತಕ್ಷಣ ಮೊಟ್ಟೆ ಕೈ ಹಾಕ್ತೀಯಾ, ಇಲ್ಲಾಂದ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಮೊಟ್ಟೆ ತೊಗೋತೀಯಾ? ಹೇಗೆ? ಆಮೇಲೆ ತಗೋತೀನಿ. ಮೊಟ್ಟೆ ಆಮೇಲೆ ತೊಗೋತೀಯಾ? ತೊಗೊಳ್ಳಿ, ಒಳ್ಳೇದಾಗತ್ತೆ ನಿಮಗೆ. ಇಟ್ಟಿದ ತಕ್ಷಣ ತೊಗೊಳಕ್ಕೆ ಹೋಗಬಾರ್ದು. ಬಿಸಿ ಇದ್ದಾಗ ಆ ಕಾವು ನಿನಗೆ ತಗಲಬಾರ್ದು. ನಿನ್ನ ಅದೃಷ್ಟ ಕಳ್ಕೊಂಡ್ಬಿಡ್ತೀಯ. ಮೊಟ್ಟೆ ಒಳಗಡೆ ಅದೃಷ್ಟ ಹೋಗ್ಬಿಡುತ್ತೆ. ಮುಂದಿನ ಜನದಲ್ಲಿ ಅದು ರಿತಿಕ್ ರೋಷನ್ ಆಗಿ ಹುಟ್ಟುಬಿಡುತ್ತೆ. ಮೊಟ್ಟೆಲಿರೋ ಕೋಳಿ ಹಂಗಾಗ್ಬಿಡುತ್ತೆ. ನಿನ್ನ ಯೋಗ ಬದಲಾಯಿಸ್ಕೊಳಕ್ಕೆ ಹೋಗ್ಬೇಡ. ಹುಡುಗಿನ ಲವ್ ಮಾಡ್ತಾ ಇದೆಯಾ? ಪ್ರೀತಿ ಗೀತಿ ಏನಿಲ್ಲ. ಬಟ್ ನಿನಗೆ ಸ್ಟೈಲ್ ಮಾಡೋದು ತುಂಬ ಇಷ್ಟಪಡ್ತೀಯ, ಹೌದಾ? ಫ್ಯಾಷನ್ ರಾಜ ನೀನು ಅಲ್ವೇ? ಇರಲಿ. ಈಗ ಮುಂದಿನ ವೈಕುಂಠ ಏಕಾದಶಿ ಬರುತ್ತಲ್ಲ, ವೈಕುಂಠ ಏಕಾದಶಿ ಕೇಳಿದ್ದೀರಾ? ವೈಕುಂಠ ಏಕಾದಶಿ ಅಂದ್ರೆ ಗೊತ್ತಾ? ವೈಕುಂಠ ಏಕಾದಶಿ ಗೊತ್ತಿಲ್ವಾ? ಕನ್ನಡದವರಲ್ವಾ ನೀವು? ಕನ್ನಡದವರಲ್ವಾ? ವೈಕುಂಠ ಏಕಾದಶಿ ಗೊತ್ತಿಲ್ಲ ನಿಮಗೆ? ವೈಕುಂಠ ಸಮಾರಾಧನೆ ಅಂದ್ರೆ ಗೊತ್ತಾ? ವೈಕುಂಠ ಸಮಾರಾಧನೆ ಪಂಚಮಿ ಅಷ್ಟೇ ಇವ್ರು ಮಾಡೋದು. ನೀವು ಮಾಡೋದು. ಇರಲಿ ಮಾತಾಡಿಸ್ಲಿ, ಅವ್ರಿಗೂ ಮಾತಾಡಿಸ್ತೀನಿ. ನಿಮ್ಮ ಪೂಜೆ ಮಾಡ್ಕೊಟ್ಟಿದ್ದೀನಿ ಮೊನ್ನೆ. ಅದು ಅರ್ಶಿನ ಕುಂಕುಮ ನಿಮ್ಗೆ ಏನು ಕೊಟ್ಟಿದ್ನೋ ಗುರುವಾರ ಮಾತ್ರ ನೀವು ಉಪಯೋಗಿಸ್ಬೇಕು, ಆಯ್ತಾ? ಬನ್ನಿ, ಇನ್ನೂ ಈ ಕಡೆ ಬನ್ನಿ. ನೀವು ಈ ಕಡೆ ಕೂತ್ಕೊಳ್ಳಿಪ್ಪ. ಈ ದಿಕ್ಕಕ್ಕೆ ಕೂತ್ಕೊಳ್ಳಿ. ಸ್ವಲ್ಪ ಮುಂದೆ ಬನ್ನಿ. ಇಲ್ವಾ ಈ ಕಡೆ ಹಿಂಗೆ ಈ ದಿಕ್ಕಕ್ಕೆ ಕೂತ್ಕೊ. ಹಾಂ, ಬಾಯ್. ನಿನ್ನ ಯೋಗ ಏನಾಗ್ಬಿಟ್ಟಿದೆ ಅಂದರೆ ಈಗ ಒಳ್ಳೆ ಯೋಗ ನೀನು ಶುರು ಆಗತ್ತೆ. ಈಗ ರಿತಿಕ್ ರೋಷನ್ನು ಹಿಂದಿ ಬಾಲಿವುಡ್ಡಲ್ಲಿ, ಕರ್ನಾಟಕದಲ್ಲಿ ರಿತಿಕ್ ರೋಷನ್ ನೀನಂತ ತಿಳ್ಕೊಂಬಿಡು. ಹಾಂ, ಇಲ್ಲಿ ನಿನಗೆ ಮಾತಾಡಿಸ್ತಾ ಇದ್ದೀನಿ ನಾನು, ಆಯಿತಾ? ಯೋಗ ಬರುತ್ತೆ, ಒಳ್ಳೆ ಯೋಗ ನೀನು ಶುರು ಆಗತ್ತೆ ಮೇಲೆ. ನಿನಗೆ ಒಂದು ಸ್ವಲ್ಪ ಕಳ್ಳನ ಬುದ್ಧಿ ಇದೆ ನೋಡು, ಅಲ್ವೇ? ಕಣ್ಣು ಆ ಕಡೆ ಈ ಕಡೆ ಮಾಡಿ ಆಡಿಸಿ ಅದೆಲ್ಲ ನೋಡ್ತೀಯ ಅಲ್ವೇ? ಅದು ಮಾಡ್ತೀಯ, ಮಾಡಬಾರ್ದು. ಒಳ್ಳೆ ಯೋಗ ನೀನು ಶುರು ಆಗಲಿ ಅಂತ ನಾನು ಹೇಳ್ತಾ ಇರೋದು, ಆಯಿತಾ? ಆಮೇಲೆ ನೋಡೋದು ಆಮೇಲೆ ಇದ್ದೇ ಇರುತ್ತೆ ನಿನಗೆ. ಪೂಜೆಗೆಲ್ಲ ಬಂದಿರ್ತಾರಲ್ಲ, ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ನಾನು ಏನು ಮಾಡ್ತೀನಿ ಪೂಜೆ ಫಲಸ್ಗಳನ್ನ ಎಲ್ಲ ತೋರಿಸ್ತಾರೆ. TV ಚಾನೆಲ್ಗಳೆಲ್ಲ ತೋರಿಸ್ತಾರೆ ನನಗೆ ನಾನು ಪೂಜೆ ಮಾಡೋದು. ಯಾಕೆ ಹೇಳು? ನಾನು ಹೇಳಿದ ಸತ್ಯ ಆಗುತ್ತೋ ಸುಳ್ಳಾಗುತ್ತೋ ಅಂತ ಗೊತ್ತಾಗಬೇಕು, ಕರೆಕ್ಟ್ ಅಲ್ವೇ? ಸುಳ್ಳು ಹೇಳ್ಕೊಂಡು ಓಡಾಡಬಾರ್ದು. ಅದಕ್ಕೆ ನಮ್ಮವರೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ಬರ್ತಾರೆ, TV ಚಾನೆಲ್ನವ್ರಲ್ಲ. ಯಾಕೆ ಬರ್ತಾರೆ? ನಾನು ಹೇಳೋದು ಪವಾಡ ಮಾಡೋದು ಪವಾಡ ಆಗುತ್ತೋ ಇಲ್ಲೋ, ನಾನು ಹೇಳೋದು ಸುಳ್ಳಾಗತ್ತಾ? ಸುಳ್ಳಾದರೆ ಜನ ಬಿಡ್ತಾರೆ, ಓಡಾಡಕ್ಕೆ ಬಿಡ್ತಾರ ನನ್ನ? ನಾನು ಕಾಶಿಯಿಂದ ವರ್ಷಕ್ಕೆ ಒಂದು ಸತಿ ಇಲ್ಲಿಗೆ ಬರ್ತೀನಿ ಅಲ್ವೇ? ಹಾಂ, ಇರಲಿ. ಈಗ ವೈಕುಂಠ ಸಮಾರಾಧನೆ ಅರ್ಥ ಆಯ್ತಾ? ವೈಕುಂಠ ಸಮಾರಾಧನೆ ಅಂದರೆ ಗೊತ್ತಾ ನಿಮಗೆ? ಸತ್ತವರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಂತೇಳಿ 15 ದಿನ ಆದಮೇಲೆ ಅವರಿಗೆ ಪೂಜೆ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಮತ್ತೆ ಮುಂದಿನ ಜನ್ಮದಲ್ಲಿ ಅವ್ನು ಒಳ್ಳೆ ಜನ್ಮ ತೊಗೊಂಡು ಹುಟ್ಟಲಿ ಅಂತ, ಆಯಿತಾ? ಹಿಂದಿನ ಜನ್ಮದಲ್ಲಿ ಏನಾಗೈತೆ, ನೀನು ಯಾರಿಗೋ ಪೂಜೆ ಮಾಡಿಸ್ಬೇಕಾರೋದು ಮಾಡದೇ ಇರೋದು, ಮಾಡಿಲ್ಲ ನೀನು. ಅದು ಈ ಜನ್ಮದಲ್ಲಿ ನಿನಗೆ ಆತ್ಮ ನಿನಗೆ ತೊಂದರೆ ಕೊಡ್ತಾ ಇದೆ, ಅರ್ಥ ಆಯ್ತಾ? ಕೇಳಿಸ್ತಾ ಇದೆಯಾ? ಏನು ಮದುವೆ ಹೆಣ್ಣು ನೋಡೋಕೆ ಬಂದಿದ್ದೀರಾ ನೀವು? ತಲೆ ಬಗ್ಸ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ಹಾಂ, ಹೇಳಿ. ಹಾಂ, ಯಾವುದು ಬರುತ್ತೆ? ಹಾಡು ಯಾವ್ದಾದ್ರು ಬರುತ್ತಾ? ನಿನ್ನ ಇಷ್ಟವಾದ ಹೀರೋ ಯಾರು? ನಟ ಸುದೀಪ್ ಅವರಾ? ಅವ್ರು ಬಿಟ್ಟು ಮತ್ತೆ ಯಾರು? ಹೀರೋಯಿನ್ ಯಾರು ಇಷ್ಟಪಡ್ತೀಯಾ? ಹೀರೋಯಿನ್ ಗೊತ್ತಿಲ್ಲರಿ? ಯಾಕೆ ಗೊತ್ತಿಲ್ಲರಿ? ಗೊತ್ತು ಮಾಡ್ಕೋಬೇಕು. ಜೋಳದ ರೊಟ್ಟಿ ಬದನೇಕಾಯಿ ಪಲ್ಯ ತಿನ್ನಾಕತ್ತೀರಿಲ್ಲ? ತಿಂತೀರಿಲ್ಲ ನೀವು? ತಿಂತೀರಿ? ಒಳ್ಳೇದಾಗಲಿ ನಿಮಗೆ. ಒಂದು ಕವಿತೆ ಹೇಳ್ಕೊಡ್ತೀನಿ ನಿಮಗೊಂದು, ಒಂದು ಭಕ್ತಿದೆ, ಅದನ್ನು ಹೇಳು. ಇವತ್ತು ರಾತ್ರಿ ಕನಸ್ನಾಗ ಬಂದ್ರೆ ನಾಳೆ ನನಗೆ ಫೋನ್ ನಂಬರ್ ಕೊಟ್ಟು ಹೋಗಿರ್ತೀನಿ, ನನಗೆ ಫೋನ್ ಮಾಡಿ ಹೇಳು ಏನು ಬಂದು ಕನಸ್ನಾಗ ಅಂತ, ಆಯ್ತಾ? ವೈಕುಂಠ ಸಮಾರಾಧನೆ ವೈಕುಂಠ ಸಮಾರಾಧನೆ ವೈಕುಂಠ ಸಮಾರಾಧನೆ ವೈಕುಂಠ ಸಮಾರಾಧನೆ. ಓ ಡಾರ್ಲಿಂಗ್ ನೋಡ್ದಾ?
ವೈಕುಂಠ ಸಮಾರಾಧನೆ ಅಂದಾಗ ನಗು ಬರೋದಿಲ್ಲ, ಸಂತೋಷ ಇಲ್ಲ. ಓ ಡಾರ್ಲಿಂಗ್ ಅಂದ್ರೆ ನಗು ಬರುತ್ತೆ. ಯಾಕೆ? ರಿತಿಕ್ ರೋಷನ್ ಯೋಗ ಅಲ್ವೇ? ಬೇಡಪ್ಪ, ಗೇಟ್ ಹಾಕ್ಬಾರ್ದು. ದೇವ್ರ ಬರೋ ಟೈಮ್ ಒಂದು 5 ನಿಮಿಷ ಇದ್ದು ಬಿಡು. ಆಯ್ತು, ಹೊರಟ್ವಿ. ನಾವೇ ಹೊರಟು ಬಿಡ್ತೀವಿ. ಆಯ್ತಾ? ನಾವೇನು ಲುಂಗಿ ಪಂಚೆ ಬಿಚ್ಕೊಂಡು ಹೋಗಲ್ಲ ಯಾರ್ದು. ನಮ್ದು ನಮಗೆ ಸಾಕು, ದೇವ್ರು ಕೊಟ್ಟಿರೋದು. ವೈಕುಂಠ ಸಮಾರಾಧನೆ. ಓ ಡಾರ್ಲಿಂಗ್, ಲವ್ ಯು ಡಾರ್ಲಿಂಗ್. ಐ ಲವ್ ಯು ಡಾರ್ಲಿಂಗ್. ಐ ಲವ್ ಯು ಡಾರ್ಲಿಂಗ್ ಅಲ್ಲ, ಲವ್ ಯು ಡಾರ್ಲಿಂಗ್. ಲವ್ವಿಂಗ್ ಡಾರ್ಲಿಂಗ್. ಲವ್ವಿಂಗ್ ಡಾರ್ಲಿಂಗ್. ಉಮ್ಮಾ ಉಮ್ಮಾ, ಉಮ್ಮಾ ಉಮ್ಮಾ, ಜುಮ್ಮಾ ಜುಮ್ಮಾ, ಜುಮ್ಮಾ ಜುಮ್ಮಾ, ಕುಮ್ಮಾ ಕುಮ್ಮಾ, ಕುಮ್ಮಾ ಕುಮ್ಮಾ. ನನ್ನ ಯೋಗ, ನನ್ನ ಯೋಗ. ರಿತಿಕ್ ರೋಷನ್ ಯೋಗ. ಋತಿಕ್ ರೋಷನ್ ಯೋಗ. ಕೈಗೆ ಕೈಯಿಗೆ ಬೆರಳು. ಬೆರಳು. ಯಾರು ಲವರಾ? ಇಲ್ಲ. ಹೆಂಗಸ್ರಾ? ಇಲ್ಲ. ಯಾವ್ದೋ ಸ್ಟೆಪ್ನಿ ಇಟ್ಕೊಂಡಿದ್ದೀರಾ? ತೊಂದರೆ ಕೊಡಬಾರ್ದು. ನಿಮ್ಗೆ ಈ ಥರ ಯಾರನ್ನ ತೊಂದರೆ ಕೊಡ್ತಾವ್ರೆ ಇಟ್ಕೊಂಡವಳು ಫೋನ್ ಮಾಡ್ತಾಳೆ, ಇಲ್ಲಾಂದ್ರೆ ಕಟ್ಕೊಂಡವಳು ಫೋನ್ ಮಾಡ್ತಾಳೆ. ಅವಾಗ ಜಾಸ್ತಿ ತೊಂದರೆ ಕೊಡ್ತಾವಳು ಅಂದ್ರೆ ಅವಳು ಇಟ್ಕೊಂಡವಳೆ ಅಲ್ವೇ? ಇರ್ಲಿ. ವೈಕುಂಠ ಸಮಾರಾಧನೆ. ವೈಕುಂಠ ಸಮಾರಾಧನೆ. ಓ ಡಾರ್ಲಿಂಗ್, ಐ ಲವ್ ಯು. ಕೊಡಿ ಆ ಕಡೆ. ಈಗ ನಿಮಗೊಂದು ಹೆಣ್ಣು ಬರ್ತೈತಿ. ಇದೇ ತಿಂಗಳೊಳಗೆ ಒಂದು ಹೆಣ್ಣು ಕಾಲು ಬರ್ತೈತಿ ನಿಮ್ಗೆ. ನಿಮ್ಮ ಮನೆಯೊಳಗೆ ಹೆಣ್ಣು ನೋಡ್ತಾನೆ ಅಂತ ಹೇಳಿದ್ರ ನಿಮ್ಗೆ? ಇಲ್ಲ, ಹೇಳಿಲ್ಲ. ಏನ್ ಹೇಳಿಲ್ವಾ? ನೋಡ್ತಾ ಇದಾರೆ, ನೋಡೇ ನೋಡ್ತಾರೆ. ನಿಮ್ಗೆ ಆಸೆ ಇಟ್ಕೊಂಡಿದ್ದೀರಾ, ಹೌದಾ? ಬಟ್ ಇನ್ನೂ ಸೆಟ್ಲ್ ಆಗಿಲ್ಲ ಅನ್ನೋದೊಂದು ಬೇಜಾರಿದೆ. ಕರೆಕ್ಟಾ ನಾನು ಹೇಳಿದ್ದು ಅಲ್ವಾ? ಬಟ್ ನೀವು ತುಂಬಾ ಲಕ್ಷಣವಾಗಿದ್ದೀರಾ. ಒಳ್ಳೆ ಹುಡುಗಿ ಸಿಗ್ತಾಳೆ ನಿಮ್ಗೆ, ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ ಲುಕ್ ಹೆಂಗಿದೆ ಅಂದ್ರೆ ಬಾಹುಬಲಿ ಒಳಗಡೆ ವಿಲನ್ ಇದ್ನಲ್ಲ, ಯಾರು? ಕಟ್ಟಪ್ಪ ಅಲ್ಲ, ಇವನು ಕುಟ್ಟಪ್ಪ. ಇವನು ಕುಟ್ಟಪ್ಪ ಅಂತ ಹೇಳಿ ಕುಟ್ಟವ್ರಿ ಅವ್ರಿಗೆ. ಜ್ಞಾಪಕ ಇಟ್ಕೊಂಡ್ಬಿಡು. ಎಲ್ಲ ನಿನ್ನ ಕೈ ಒಳಗೈತೆ ಕಂಟ್ರೋಲು. ಅರ್ಥ ಆಯ್ತಾ? ಇರ್ಲಿ. ಈಗ ಮುಂದಿನ ವರ್ಷ ನಾನು ಬರ್ತೀನಿ 2025ಕ್ಕೆ. ಇಲ್ಲಾಂದ್ರೆ ಇದೇ ಡಿಸೆಂಬರ್ ಸಿಗ್ತೀನಿ ನಿನಗೆ. ನಾನು ಯಾವಾಗ ಸಿಗ್ತೀನಿ? ಡಿಸೆಂಬರ್ 25ಕ್ಕೆ. ಡಿಸೆಂಬರ್ 25ನೇ ತಾರೀಕು ಸಿಗ್ತೀನಿ. ಏನಕ್ಕೆ ಬರ್ತೀನಿ? ವೈಕುಂಠ ಸಮಾರಾಧನೆ ಪೂಜೆ ಇಟ್ಕೊಂಡಿರ್ತೀವಿ. ದೊಡ್ಡವ್ರದ್ದು ಏನಾದ್ರು ಒಂದು ಪೂಜೆ ಮಾಡ್ತಿರ್ತೀವಿ. ಕಾರ್ಡ್ ಕೊಡ್ತೀನಿ ನಿನಗೆ, ನೀನು ಬಂದ್ಬಿಡ್ಬೇಕು. ಆ ಕಾರ್ಡ್ ಎದ್ರದ್ದು ಹೇಳು. ವೈಕುಂಠ ಸಮಾರಾಧನೆ ಅಂದ್ರೆ ಏನು ಗೊತ್ತಾ? ವೈಕುಂಠ ಸಮಾರಾಧನೆ ಅಂದ್ರೆ ಸತ್ತ ಮೇಲೆ 15 ದಿವಸ ಆದ್ಮೇಲೆ ಪೂಜೆ ಮಾಡ್ತಾರಲ್ವಾ, ಅದನ್ನೇ ವೈಕುಂಠ ಸಮಾರಾಧನೆ ಅಂತಾರೆ. ಅರ್ಥ ಆಯ್ತಾ? ಆ ಟೈಮ್ ಬರ್ಬೇಕು ನೀವು. ಆದ್ರೆ ಅದು ಏನು ಪೂಜೆ ಅಲ್ಲ, ಸಿನಿಮಾ ಆಗಿರುತ್ತೆ. ಅರ್ಥ ಆಯ್ತಾ? ಏನಾಗಿರುತ್ತೆ? ಸಿನಿಮಾ ಆಗಿರುತ್ತೆ. ರಜತ್ ಮೌರ್ಯ ಅಂದ್ರೆ ಗೊತ್ತಾ ನಿಮ್ಗೆ ಯಾರು ಅಂತ? ಯಾರು? ರಜತ್ ಮೌರ್ಯ ಗೊತ್ತಿಲ್ವಾ? ಕನ್ನಡದವರು, ಅಚ್ಚ ಕನ್ನಡದವ್ರು. ಅವರು ಒಬ್ರು ಡೈರೆಕ್ಟರ್. ಅವರು ಗೊತ್ತಾಯ್ತಾ? ನೋಡಿಲ್ವಾ ಡೈರೆಕ್ಟರ್ನ? ನೋಡಿ ತೋರಿಸ್ತೀನಿ ನೋಡಿ. ಅಲ್ಲವ್ರೆ ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ. ಇದು ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮ್. ನಿಮ್ಮೊಂದು ಕುರಿ ಮಾಡ್ತಾ ಇದೀವಿ. ಇದು ಸಿನಿಮಾ ಹೆಸರು ಆಕ್ಚುಲಿ. ಸೂಪರ್ ಕುರಿ ಕುರಿ ಪ್ರೋಗ್ರಾಮ್ ಸೂಪರ್ ಕುರಿ ಅಂತ. ಕಾಮಿಡಿ ಆಕ್ಟರ್ ಸುನೀಲ್ ಅಂತ ನನ್ನ ಹೆಸರು. ನೀವು ಕುರಿ ಮಾಡಕ್ ಕರ್ಕೊಂಡ್ಬಂದವ್ರು. ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡು ಹೋದ್ರು ಅಣ್ಣ ತಮ್ಮ. ನಗ್ಬೇಕು, ನಗ್ತಾನೆ ಇರ್ಬೇಕು. ಕುರಿ ನೀವು ಆದ್ಮೇಲೆ ನಗ್ಕೊಂಡೇ ಹೋಗ್ಬೇಕು. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ವೈಕುಂಠ ಸಮಾರಾಧನೆ ನಿರ್ದೇಶಕ ಹಾಗೂ ನಾಯಕ ನಟ ರಜತ್ ಮೌರ್ಯ ಅವರಿಂದ ಈ ಕಿರುಕಾಣಿಕೆ ತಾವು ದಯವಿಟ್ಟು ಸ್ವೀಕರಿಸಬೇಕು. ರಜತ್ ಮೌರ್ಯ ಅಂದ್ಬಿಟ್ಟು ಡೈರೆಕ್ಟ್ರು. ಯಾರೋ ರಜತ್ ಮೌರ್ಯ ಅಂತ ಒಂದು ಒಳ್ಳೆ ಕಥೆನ ಬರ್ದಿದ್ದಾರೆ. ತುಂಬಾ ಅದ್ಭುತವಾಗಿದೆ ಕತೆ ಕೂಡ. ಬಿಡುಗಡೆ ಇನ್ನು ಈಗ ಡಿಸೆಂಬರ್ ಸ್ಟಾರ್ಟ್ ಆಗ್ತಾ ಇದೆ ಸಿನಿಮಾ. ತುಂಬಾ ಅದ್ಭುತ. ಸೊ ಇದ್ರ ಸಿನಿಮಾ ಹೆಸರು ಏನ್ ಹೇಳ್ತೀರಾ ಇದ್ರ ಬಗ್ಗೆ? ವೈಕುಂಠ ಸಮಾರಾಧನೆ ಹೆಂಗಿದೆ? ಹೆಂಗೆ ಅಂತ ಚೆನ್ನಾಗೈತೆ, ಒಂಥರ ಡಿಫ್ರೆಂಟ್ ಆಗಿದೆಯಾ ಸಿನಿಮಾ ಹೆಸರು? ಸೊ ಹಿಂಗ್ ಇಷ್ಟ ಆಯ್ತಾ ಹೆಸರು? ಸೊ ನೋಡಿ, ಅಷ್ಟು ಕ್ರಿಯೇಟ್ ಆಗಿ ಮಾಡಿದಾರೆ. ಯಾಕಂದ್ರೆ ಎಲ್ಲಾ ಸಿನಿಮಾಗಳ ಹೆಸರು ಏನೋ ಒಂದು ಬರ್ತಾ ಇರ್ತವೆ, ಏನಾದ್ರು ಒಂದು ಬರ್ತಾ ಇರ್ತವೆ. ಒಂದು ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾರಲ್ಲ ಡೈರೆಕ್ಟರ್, ಅದೊಂಥರ ಟ್ಯಾಲೆಂಟ್ ಅಂತ ಹೇಳ್ತಾರೆ. ಅದು ಒಂದು ಟ್ಯಾಲೆಂಟ್ ಅಲ್ವಾ? ಸೊ ಅವ್ರ ಕಡೆ ಒಂದು ಪ್ರೀತಿಯ ಕಾಣಿಕೆ ನಿಮ್ಗೆ. ಆಯ್ತಾ? ಕೋಳಿ ಇದೆ ಇದ್ರೊಳಗಡೆ. ಸೂಪರ್ ಕುರಿ.